ಪೋರ್ಟಿಸ್ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ ತಂತ್ರಜ್ಞಾನ ಅಳವಡಿಸಿ 80 ಹಾಸಿಗೆಯ ಸಾಮರ್ಥ್ಯಕ್ಕೆ ಹೆಚ್ಚಿಸುವ ಮೂಲಕ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಮೇಲ್ದರ್ಜೆಗೇರಿಸಿದ್ದು ಅತ್ಯುತ್ತಮ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಹೊರಹೊಮ್ಮಿದೆ. ಈ ಸಂದರ್ಭದಲ್ಲಿ ನಟ ಉಪೇಂದ್ರ ನಾಗರಭಾವಿಯ ಮಲ್ಟಿ ಸ್ಪೆಷಾಲಿಟಿ ಪೋರ್ಟಿಸ್ ಆಸ್ಪತ್ರೆಯನ್ನು ಉದ್ಘಾಟಿಸಿದರು. ಬಳಿಕ ಮಾತನಾಡಿದ ಅವರು, ಇತ್ತೀಚಿನ ದಿನಗಳಲ್ಲಿ ನಾಗರಭಾವಿ ಸಾಕಷ್ಟು ಬೆಳೆದಿದೆ. ಅಲ್ಲದೆ ನಾಗರಭಾವಿ ಮಿನಿ ಗಾಂಧಿನಗರವಾಗಿದೆ. 90% ಸಿನಿಮಾ ಮಂದಿ ಇದೇ ಸ್ಥಳದಲ್ಲಿ ವಾಸಿಸುತ್ತಿದ್ದಾರೆ. ಈ ಭಾಗದಲ್ಲಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಾಗಿ ಪೋರ್ಟಿಸ್ ಮೇಲ್ದರ್ಜೆಗೇರಿಸಿರುವುದು ಜನಸಾಮಾನ್ಯರಿಗೆ ಅತ್ಯಂತ ಪ್ರಯೋಜನಕಾರಿಯಾಗಿದೆ ಎಂದರು. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಂಟಿ ನಿರ್ದೇಶಕಿ ಡಾಕ್ಟರ್ ರಜನಿ ಎಂ ಮತ್ತು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ರವೀಂದ್ರನಾಥ್ ಎಂ, ಹೃದಯ ತಜ್ಞ ಡಾಕ್ಟರ್ ವಿವೇಕ್ ಜವಳಿ, ಪೋರ್ಟಿಸ್ ಹೆಲ್ತ್ ಕೇರ್ನ ಫೆಸಿಲಿಟಿ ಡೈರೆಕ್ಟರ್ ಡಾಕ್ಟರ್ ತೇಜಸ್ವಿನಿ, ಪಾರ್ಥ ಸಾರಥಿ ಸೇರಿದಂತೆ ಇತರೆ ವೈದ್ಯರು ಮತ್ತು ಗಣ್ಯರು ಉಪಸ್ಥಿತರಿದ್ದರು. ಖುಷಿಯಾಗಿದೆ ಅಂದ್ರೆ ಇಲ್ಲಿರೋ ಡಾಕ್ಟರ್ಗಳು ಮುಖ ನೋಡಿದ್ರೆ ನಾವೆಲ್ಲ ಪೇಷಂಟ್ ಆಗ್ತೀವಿ, ಇಮಿಡಿಯೇಟ್ ಆಗಿ ಆರೋಗ್ಯ ಆಗ್ಬಿಡುತ್ತೆ ನಮ್ಗೆ. ಆ ತರ ಇದೆ ಒಂದು ಸ್ಪಿರಿಟ್. ನೋಡಿ ಹೆಂಗಿದ್ದಾರೆ ನೋಡಿ ಎಲ್ಲ, ನಿಜವಾಗ್ಲೂ ಸರ್. ಸೊ ವೆರಿ ಆನರ್. ನಿಮ್ಮ ಜೊತೆ ಕೂರಿಸಿರೋದು ತುಂಬಾ ದೊಡ್ಡ ಆನರ್. ತುಂಬಾ ಖುಷಿ ಆಯ್ತು. ಇನ್ನೊಂದು ವಿಷಯ ಏನಂದ್ರೆ, ವಿವೇಕ್ ಜಾವಳಿ, ಪೋರ್ಟಿಸ್ ಈಸ್ ಒರಿಜಿನಲಿ ವೋಕ್ಹಾರ್ಟ್, ಕನಿಂಗ್ಹ್ಯಾಮ್ ರಸ್ತೆ ಮೇಲೆ. ನಾನು ಫಸ್ಟ್ ಹಾಸ್ಪಿಟಲ್ ಕ್ರಿಯೇಟ್ ಮಾಡಿದ್ದೆ 35 ಇಯರ್ಸ್ ಆಗೋ. ಆ 35 ವರ್ಷದಲ್ಲಿ ಈಗ 5 ಹಾಸ್ಪಿಟಲ್ ಕಟ್ಟಿದ್ದೀವಿ. ದೊಡ್ಡ ಹಾಸ್ಪಿಟಲ್ ಬನಘಟ್ಟ ರೋಡ್, ಸೆಕೆಂಡ್ ಬಿಗ್ಗೆಸ್ಟ್ ಕನಿಂಗ್ಹ್ಯಾಮ್ ರೋಡ್. ಆ್ಯಂಡ್ ಈ ನಾಗರಭಾವಿ ಹಾಸ್ಪಿಟಲ್ ಇದೆಯಲ್ಲ, ಇಲ್ಲಿ ಜನಸಂಖ್ಯೆ ತುಂಬ ಬೆಳೆದಿದೆ, ಡೆನ್ಸ್ ಆಗಿದೆ. ನಾಗರಭಾವಿ ಇರಲಿ, ಚಂದ್ರ ಲೇಔಟ್ ಇರಲಿ, ಈ ಎಲ್ಲ ಏರಿಯಾ ಯಾವುದು ದೊಡ್ಡ ಹಾಸ್ಪಿಟಲ್ ಇಲ್ಲ, ಚಿಕ್ಕ ನರ್ಸಿಂಗ್ ಹೋಮ್ಗಳು. ಸೊ ಈ ದೊಡ್ಡ ಹಾಸ್ಪಿಟಲ್ ಟರ್ಷರಿ ಕೇರ್ ಅಂದರೆ ನಾಟ್ ಕಾಂಪಿಟಿಂಗ್ ವಿತ್ ದ ನರ್ಸಿಂಗ್ ಹೋಮ್ ಬಟ್ ಕಾಂಪ್ಲಿಮೆಂಟಿಂಗ್. ಅಲ್ಲಿ ಏನಾಗಂಗಿಲ್ಲ, ಇಲ್ಲಿ ಆಗುತ್ತೆ. ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಓಪನ್ ಹಾರ್ಟ್ ಸರ್ಜರಿ, ಆಂಜಿಯೋಪ್ಲಾಸ್ಟಿ, ಮಿನಿಮಲಿ ಇನ್ವೇಸಿವ್ ಸರ್ಜರಿ, ಮಿನಿಮಲಿ ಇನ್ವೇಸಿವ್ ಕೀಹೋಲ್ ಹಾರ್ಟ್ ಸರ್ಜರಿ. ನಾಳೆ ರೋಬೋಟು ಬರೋ ಇದೆ. ಸೊ ಆಲ್ ಕೈಂಡ್ ಆಫ್ ಜಾಯಿಂಟ್ ರಿಪ್ಲೇಸ್ಮೆಂಟ್. ಸೊ ಇದು ಒಂದು ಒಳ್ಳೆ ಮೆಡಿಕಲ್ ಸುವಿಧಾ ಇಲ್ಲಿ ಆಗಿದೆ. ಸೊ ಎನಿಬಡಿ ಇನ್ ದಿಸ್ ಏರಿಯಾ ಹ್ಯಾಸ್ ಅ ಪ್ರಾಬ್ಲಮ್, ಬೆಸ್ಟ್ ಪ್ಲೇಸ್ ಟು ಗೋ ನಾಗರಭಾವಿ ಫೋರ್ಟಿಸ್ ಹಾಸ್ಪಿಟಲ್. ಬಿಕಾಸ್ ಆಫ್ ಕರ್ನಾಟಕ ಗೌರ್ಮೆಂಟ್ ಆ್ಯಂಡ್ ಸೆಂಟ್ರಲ್ ಗೌರ್ಮೆಂಟ್ ಹಲವಾರು ಸ್ಕೀಮ್ಸ್ ಬಂದಿದ್ದಾವೆ. ಪೊಲೀಸ್ ಅವರಿಗೆ ಆರೋಗ್ಯ ಭಾಗ್ಯ, ಸೆಂಟ್ರಲ್ ಗೌರ್ಮೆಂಟ್ನವರಿಗೆ CGHS, ನಮ್ಮ ಬ್ಯಾಂಗ್ಳೂರಿಯನ್ಸ್ಗೆ, ನಮ್ಮ ಕರ್ನಾಟಕ ಜನರಿಗೆ ನಮ್ಮದು ಒಂದು ಆರೋಗ್ಯ ಸ್ಕೀಮು, ಮತ್ತು ಆಯುಷ್ಮಾನ್ ಭವ್ ಆ ಸ್ಕೀಮ್ ಬರ್ತಾಯಿದೆ. ಈ ಸ್ಟೇಟ್ ಸ್ಕೀಮ್, ಸೆಂಟ್ರಲ್ ಸ್ಕೀಮ್ ಆರ್ ಗೆಟಿಂಗ್ ರಿಪೇರ್ಡ್ ಆ್ಯಂಡ್ ಬೆಟರ್. ಸೊ ಈ ಸ್ಕೀಮ್ಸ್ ಬಂದಿದ್ದ ಕಾರಣದಿಂದ ಮತ್ತು ಎಲ್ಲರೂ ಹೆಲ್ತ್ ಇನ್ಶೂರೆನ್ಸ್ ಮಾಡಲೇಬೇಕು. ಆವಾಗ ಈ ವೆಚ್ಚ ಪ್ರಶ್ನೆನೇ ಬರೋಂಗಿಲ್ಲ. ಎಲ್ಲರೂ 100% ನಾವು ಇನ್ಶೂರೆನ್ಸ್ ಮಾಡಿದರೆ then this question will vanish. So this is the answer for what should a middle class person do for health care, especially care like cancer. ಬಹಳ ಖರ್ಚ ಜಾಸ್ತಿ ಆಗ್ತಾ ಇದೆ. So this is the trick. schemes, secondly do insurance, important. ಇವತ್ತಿನ ಕಾಲಲ್ಲಿ ಇನ್ಶೂರೆನ್ಸ್ ಇಲ್ಲ ಅಂದರೆ ಡೇಂಜರಸ್ ಲೈಫ್. ಯಾವ ವೆಸ್ಟರ್ನ್ ಕಂಟ್ರೀಸಲ್ಲಿ, ಯುರೋಪಲ್ಲಿ ಹೋಗಿ, ನಾರ್ತ್ ಅಮೆರಿಕಲ್ಲಿ ಹೋಗಿ, ಹೆಲ್ತ್ ಇನ್ಶೂರೆನ್ಸ್ ಇಲ್ಲ ಅಂತ ಮನುಷ್ಯ ಇಲ್ಲ. ಎನಿ ಪ್ರಾಬ್ಲಮ್ ಈ ಹಾಸ್ಪಿಟಲ್ ಹಾಟ್ಲೈನ್ ಇದೆ, ಗೂಗಲ್ ಮೇಲೆ ನೋಡಿ ಬನ್ನಿ. ಆ್ಯಂಡ್ ದಿಸ್ ಈಸ್ ಎ ವೆರಿ ವೆಲ್ equipped, very well talented, ready hospital now.